ಸರ್ ನಮಸ್ತೆ. ಬರೀ ಸರ್ ಮೊನ್ನೆ ಒಂದು ವರ್ಷದ ಬ್ಯಾಕ್ ಒಂದು ಕಾರ್ ತಗೊಂಡಿದ್ದೀರಿ, ಜಾಸ್ತಿ ಕಟ್ ತೋರಿಸಲ್ಲ. ಅವ್ರ ಮೊನ್ನೆ ಫೋನ್ ಹಚ್ಚಿದ್ರಿ, ನೋಡಿರ 3 ವರ್ಷದ ಇನ್ಸೂರೆನ್ಸ್ ಒಮ್ಮೆ ಹೇಳಿದ್ರು ನಮ್ಗೆ. ಈಗ ತಿರ್ಗಾ ಮತ್ತೆ 1 ವರ್ಷ ಆಯ್ತು, ಇವತ್ತು ತಗೊಂಡಾಗ ಮತ್ತೆ ಇನ್ಸೂರೆನ್ಸ್ ಮಾಡಿಸ್ಕೋರಿ ಅಂತ ಫೋನ್ ಹಚ್ತಾರೆ. ಅದ್ರ ಸಂಬಂಧ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ. ಏನ್ ನಮಗೆ ಗೊತ್ತಿದ್ರೆ ಅವ್ರ ಹೇಳುವ 3 ವರ್ಷದಂತ ಅಷ್ಟೇ ಹೇಳ್ಕೊಟ್ಟಿದ್ದೀರಿ. ಇಲ್ಲ, ಈಗ ಏನಂತಂದ್ರೆ ಕೊಡ್ರಿ ಇನ್ಶೂರೆನ್ಸ್ ಹೆಂಗಿರತ್ತಂತಂದ್ರೆ ಬೈಕಿಗೆ ಯಾವಾಗ್ಲೂ 5 ವರ್ಷದ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ನಿಮ್ದು ನಿಮ್ ಕಾರಿಗೆ 3 ವರ್ಷದ ಇನ್ಶೂರೆನ್ಸ್ ಬರುತ್ತಾ. ಇದು ಪ್ರೈವೇಟ್ ವೆಹಿಕಲ್ ಅಂತಂದ್ರೆ ಪರ್ಸನಲ್ ಯೂಸ್ ಮಾಡುವಂತ ವೆಹಿಕಲ್ಸ್. ವೈಟ್ ಬೋರ್ಡ್ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ತೀನಿ. ಕಾರ್ ಗಾಡಿಗೆ 3 ವರ್ಷದ ಇನ್ಶೂರೆನ್ಸ್ ಹೇಳಿರ್ತಾರೆ. ಬಟ್ ಅವ್ರು ನಿಮ್ಗೆ ಯಾಕೆ ಕಾಲ್ ಮಾಡಕತ್ತಾರ ಅಂದ್ರೆ ಅವ್ರು 1 ವರ್ಷದ ಇನ್ಶೂರೆನ್ಸ್ ಅನ್ನ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೊಡ್ತಾರ. ಇನ್ನು 2 ವರ್ಷ ಏನಿದೆಯಲ್ಲ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತದು. ಈಗ ನಿಮ್ ಗಾಡಿಗೆ ಒಂದು 10 ಲಕ್ಷ ಕೊಟ್ಟು ಕಾರ್ ತಗೊಂಡಿರ್ತೀರಿ. ನೀವೇನಾದ್ರೂ 1ನೇ ವರ್ಷ ಏನಾದ್ರೂ ಗಾಡಿಗೆ ಏನಾದ್ರೂ ಆಯ್ತು ಅಂತಂದ್ರೆ ನಿಮಗೆ ನೆಮ್ಮದಿಯಿಂದ ನೀವು ಕ್ಲೈಮ್ ಅನ್ನ ತಗೋಬಹುದು. ಇನ್ನು 2 ವರ್ಷ ಇದೆಯಲ್ಲ, 2 ವರ್ಷ ನಿಮ್ಗೆ ಯಾರು ಕ್ಲೈಮ್ ಕೊಡಂಗಿಲ್ಲ. ಯಾಕಂತಂದ್ರೆ ಅದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಕರೀತಾರೆ. ಅದು ಓನ್ಲಿ ಥರ್ಡ್ ಪರ್ಸನ್ಸ್. ಎಕ್ಸಾಂಪಲ್, ನಮ್ ಗಾಡಿಯಿಂದ ಯಾವ್ದಾದ್ರು ವ್ಯಕ್ತಿಗೆ ಏನಾದ್ರೂ ಹಾನಿ ಆದ್ರೆ, ಯಾವ್ದಾದ್ರು ಒಂದು ಪ್ರಾಪರ್ಟಿ ವಸ್ತುಗಳಿಗೆ ಏನಾದ್ರೂ ಹಾನಿ ಆದ್ರೆ ಅವ್ರಿಗೆ ಮಾತ್ರ ಸಿಗುವಂತ ಇನ್ಶೂರೆನ್ಸ್ ಇನ್ನು 2 ವರ್ಷ ಇದೆ ನಿಮ್ದು. ಈಗ ನೀವು ವೆಹಿಕಲ್ಗೆ ಮತ್ತೆ ಓನ್ ಡ್ಯಾಮೇಜ್ ಅಂತ ಬರುತ್ತೆ, OD ಅಂತ ಕರಿತೀವಿ. ಓಕೆ, ಈಗ ಆಲ್ರೆಡಿ TP ರನ್ನಿಂಗ್ ಇದೆ. ನೀವು ಅದಕ್ಕೆ ಏನ್ ಮಾಡ್ಬೇಕು, OD ಅನ್ನ ಆಡ್ ಮಾಡ್ಕೋಬೇಕು. ಇವೆರಡೂ ಸೇರಿದಾಗ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಕರೀತಾರೆ. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಜನ ಜಾಸ್ತಿ ಏನ್ ಮಾಡಕತ್ರು, ಶೋರೂಮ್ ಅಲ್ಲಿ 1 ವರ್ಷದ ಇನ್ಶೂರೆನ್ಸ್ ಕೊಡಕತ್ರ, ಮತ್ತೆ ನೆಕ್ಸ್ಟ್ ಇಯರ್ ಇನ್ಶೂರೆನ್ಸ್ ಮಾಡಿಸೋದು ಬಿಡಕತ್ರು. ಹಿಂಗಾಗಿ ರಸ್ತೆ ನಿಯಮಗಳು ಸರ್ಕಾರದ ತೆಲಿನೂ ಆಗಕತ್ತು. ಯಾರು ಪಾಲಿಸಲಿಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ಹೇಳ್ರಿ, ಇನ್ಶೂರೆನ್ಸ್ ಯಾರು ಕಟ್ಟಲಿಲ್ಲ ಅಂದ್ರೆ ನಾಳೆ ಕ್ಲೈಮ್ ಬಂತು ಅಂದ್ರೆ ಯಾರು ಕೊಡ್ತಾರೆ? ಯಾರು ಕೊಡಂಗಿಲ್ಲ. ವ್ಯಕ್ತಿಗಳಿಗೆ ಏನಾದ್ರು ಹಾನಿ ಆದ್ರೆ ಏನು ಸಿಗಂಗಿಲ್ಲ. ಸರ್ಕಾರ ಒಂದಿಷ್ಟು ಯೋಚನೆ ಮಾಡಿಬಿಟ್ಟು ಬೈಕ್ಗಳಿಗೆ 5 ವರ್ಷ, ಕಾರ್ಗಳಿಗೆ 3 ವರ್ಷ ಅಂತೇಳಿ ಒಂದು ರೂಲ್ ಅನ್ನ ತಗೊಂಡ್ ಬಂದ್ರು. ನೋಡ್ರಿ, ನಿಮ್ ಕಾರ್ ಇನ್ಶೂರೆನ್ಸ್ ಈಗ ನನಗೆ ಕಾಣಿಸ್ತಾ ಇದೆ. ನೀವು 2024ರಲ್ಲಿ ಕಾರ್ ತಗೊಂಡಿದ್ರಿ, ಇವತ್ತು 25, 1 ವರ್ಷ ಮುಗಿದೋಗೈತಿ. ಇನ್ನೂ 2 ವರ್ಷ ಪೊಲೀಸರು ಹಿಡಿದ್ರು ತೋರ್ಸಕ್ ಏನೂ ಸಮಸ್ಯೆ ಇಲ್ಲ ನಿಮ್ದು. ಬಟ್ ನಾಳೆ ನಿಮ್ ಗಾಡಿಗೆ ಏನಾರಾದ್ರೆ ಒಂದು ನಯಾ ಪೈಸಾನು ಸಿಗಂಗಿಲ್ಲ. ಹಿಂಗಾಗಿ ನೀವೇನ್ ಮಾಡ್ಕೋಬೇಕಂದ್ರೆ ಈಗ OD ಇನ್ಶೂರೆನ್ಸ್ ಅನ್ನ ಆ ಹಳೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಗೆ ಆಡ್ ಮಾಡ್ಕೋಬೇಕು. ಓಕೆ, ಇದನ್ನ ಮಾಡ್ಕೊಂಡಾಗ ನಿಮ್ ಗಾಡಿ ಸೆಕ್ಯೂರ್ ಆಗಿರುತ್ತೆ, ನಿಮ್ಗೆ ಏನು ಸಮಸ್ಯೆ ಇರಂಗಿಲ್ಲ. ಕ್ಲೈಮ್ ಏನಾದ್ರು ಬಂದ್ರೆ ನೀವು ಈಸಿಯಾಗಿ ಕಂಪನಿ ಕಡೆಯಿಂದ ಕ್ಲೈಮ್ ತಗೋಬಹುದು. ಓಕೆ, ಮತ್ತೇನಾದ್ರು ಮಾಹಿತಿ ಬೇಕಾ? ಇದಕ್ಕೆ ಓಲ್ಡ್ ಪಾಲಿಸಿ ಬೇಕ್ರಿ? ಹಳೆ ಪಾಲಿಸಿ ಬೇಕು, 3 ವರ್ಷದ ಇರುತ್ತಲ್ಲ ಅದು ಬೇಕು. ಪ್ಲಸ್ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು. ಯಾಕಂದ್ರೆ ಇನ್ಶೂರೆನ್ಸ್ಗೆ KYC ಕಂಪಲ್ಸರಿ ಮಾಡಿದ್ದಾರೆ. ಹಿಂಗಾಗಿ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಕಂಪಲ್ಸರಿ, ಅದನ್ನ ಸೇರಿಸಿ ಮಾಡಬೇಕು. ಸರಿ ಸರ್, ಮಾಡುತ್ತದೆ. ಮತ್ತೆ ನಿಮ್ಗೆ ಇನ್ನೊಂದು ಮಾಹಿತಿ ಇರಲಿ, ನಿಮ್ದು ಪ್ರೈವೇಟ್ ಕಾರ್ ಇರೋದ್ರಿಂದ ನೀವು ಅಪ್ ಟು 5 ಇಯರ್ಸ್ ನಿಮ್ಮ ವೆಹಿಕಲ್ಗೆ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಅನ್ನ ಮಾಡ್ಕೋಬಹುದು. ಇದಕ್ಕೆ 0 ಡಿಪ್ರಿಸಿಯೇಷನ್ ಪಾಲಿಸಿ ಅಂತ ಕರಿತೀವಿ ನಾವು. ಇದರಲ್ಲಿ ಏನೇನೆಲ್ಲ ಇರುತ್ತಂತಂದ್ರೆ, ನಾಳೆ ನಿಮ್ಮ ವೆಹಿಕಲ್ಗೆ ಏನಾದ್ರು ಇಂಜಿನ್ಗೆ ಏನಾದ್ರು ಹೊಡೆತ ಬಿದ್ದರೆ, ಅದೇನಾದ್ರೂ ಕ್ಲೈಮ್ ಅಲ್ಲಿ ಏನಾದ್ರು ಇಂಜಿನ್ಗೆ ಏನಾದ್ರು ಹಾಳಾಯ್ತು, ಗೇರ್ ಬಾಕ್ಸ್ ಹಾಳಾಯ್ತು ಅಂತಂದ್ರೆ ನೀವು ಅದಕ್ಕೂ ಸಹ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೋಬಹುದು. ನೀವು ನಾರ್ಮಲ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಇಂಜಿನ್ ಏನಾದ್ರು ಪ್ರಾಬ್ಲಮ್ ಅಂತಂದ್ರೆ ಯಾರು ಇನ್ಶೂರೆನ್ಸ್ ಕ್ಲೈಮ್ ಕೊಡಂಗಿಲ್ಲ. ಓಕೆ, ನೀವೇನಾದ್ರೂ ನಾಳೆ ಗಾಡಿ ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಶೋರೂಮ್ ಒಂದು 20 ಕಿಲೋಮೀಟರ್ ಇರುತ್ತೆ, ಗಾಡಿಯನ್ನ ಎಳ್ಕೊಂಡು ಹೋಗ್ಬೇಕು, ಅದಕ್ಕೆ ಟೋಯಿಂಗ್ ಅಂತ ಕರೀತಾರೆ. ಅದನ್ನು ಬೇಕಂದ್ರೂ ಸಹ ನೀವು ಇದೇ ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡ್ಕೋಬೇಕು. ಅದಕ್ಕೆ ಎಡಿಷನಲ್ ಆಡ್-ಆನ್ಸ್ ಅಂತ ಕರೀತಾರೆ. ಅದು ಎಡಿಷನಲ್ ಆಡ್-ಆನ್ಸ್ 0 ಡಿಪ್ರಿಸಿಯೇಷನ್ ಅಂತ ಬರುತ್ತೆ, ಕಾಸ್ಟ್ ಆಫ್ ಕನ್ಸ್ಯೂಮೇಬಲ್ಸ್ ಅಂತ ಬರುತ್ತೆ, ಆಮೇಲೆ ಇಂಜನ್ ಗೇರ್ ಬಾಕ್ಸ್ ಪ್ರೊಟೆಕ್ಟರ್ ಅಂತ ಬರುತ್ತೆ, ಆಮೇಲೆ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಅಂತ ಬರುತ್ತೆ. ಈ ತರ ನಿಮ್ಗೆ ಏನಾದ್ರೂ ಎಡಿಷನಲ್ ಏನಾದ್ರೂ ಬೇಕು ಅಂತಂದ್ರೆ ಹೈಯೆಸ್ಟ್ ಟಾಪ್ ಎಂಡ್ ಪಾಲಿಸಿಯನ್ನು ಖರೀದಿ ಮಾಡ್ಕೋಬೇಕು. ಒಳ್ಳೆಯ ಪಾಲಿಸಿಯನ್ನು ಖರೀದಿ ಮಾಡ್ಕೊಂಡಾಗ ನಾಳೆ ನಿಮ್ಮ ವೆಹಿಕಲ್ ಏನಾದ್ರೂ ಕೆಟ್ಟ ಸಂದರ್ಭದಲ್ಲಿ ನಿಮ್ಗೆ ಅನುಕೂಲ ಆಗಬೇಕು ಅಂದ್ರೆ ನೀವು ಯಾವುದೇ ಚಿಂತೆ ಇಲ್ಲದೆ ನೀವು ಎಲ್ಲಿ ಬೇಕಾದಲ್ಲಿ ಆಲ್ ಇಂಡಿಯಾ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೋಬಹುದು. ನೀವು ಕಡಿಮೆ ಅಮೌಂಟ್ದು ಬೇಕು, ಚೆನ್ನಾಗಿರೋದು ಬೇಕು ಅಂತಂದ್ರೆ ಎಲ್ಲಿನೂ ಸಿಗಂಗಿಲ್ಲ. ನೀವು ನಾರ್ಮಲ್ ಪಾಲಿಸಿ ಮಾಡಿಸಿದ್ರಿ ಅಂದ್ರೆ ನಿಮ್ಗೆ ಹೈಯೆಸ್ಟ್ ಕ್ಲೈಮು ಸಿಗಂಗಿಲ್ಲ. ಅದೆಷ್ಟು ಸಿಗುತ್ತೋ ಅಷ್ಟು ಖುಷಿ ಪಡಬೇಕು. ಬಟ್ ಜನ ಹೆಂಗಿದಾರೆ ಅಂದ್ರೆ ಇವತ್ತು ಕಡಿಮೆ ದುಡ್ಡಲ್ಲಿ ಇನ್ಶೂರೆನ್ಸ್ ಬೇಕು, 100 ರೂಪಾಯಿ ಜಾಸ್ತಿ ಹೇಳಿದ್ರು ಹೋಗ್ಬಿಡ್ತಾರೆ. ಯಾಕೆ 100 ರೂಪಾಯಿ ಜಾಸ್ತಿ ಹೇಳಿದಾರೆ ಅಂತ ವಿಚಾರ ಮಾಡಂಗಿಲ್ಲ. ಪಾಲಿಸಿ ಮಾಡಬೇಕಂದ್ರೆ ಪಾಲಿಸಿ ಒಳಗೆ ಏನೇನು ಎಡಿಷನಲ್ ಕವರ್ಗೆ ನಾ ಎಷ್ಟು ಅಮೌಂಟ್ ಕಟ್ತಾ ಇದ್ದೀನಿ, ನನಗೆ ಏನೇನು ಇನ್ಶೂರೆನ್ಸ್ ಬೆನಿಫಿಟ್ ಇದೆ, ನಾ ಯಾವ ತರ ಕ್ಲೈಮ್ ಮಾಡ್ಕೋಬೇಕು, ಯಾವ ತರ ಇದ್ರ ಪ್ರೊಸೀಜರ್ ಯಾರು ಕೇಳಂಗಿಲ್ಲ. ದುಡ್ಡು ಒಂದೇ ಕೇಳೋದು. 100 ರೂಪಾಯಿ ತುಟ್ಟಿ ಆಯ್ತಂದ್ರೆ ಗೋ ಟು ಅನೋದರ್ ಆಫೀಸ್, ಬೇರೆ ಕಡೆ ಹೋಗ್ತಾರೆ. ಜನಕ್ಕೆ ದುಡ್ಡು ಕಡಿಮೆ ಮಾಡಕ್ಕೆ ಇದ್ರೊಳಗೆ 10 ಆಪ್ಷನ್ಗಳು ಇರ್ತಾವೆ. ಒಂದು ತೆಗೆದ್ರು 100 ರೂಪಾಯಿ 500 ರೂಪಾಯಿ ಕಡಿಮೆ ಮಾಡ್ಬೋದು ನಾವು. ಬಟ್ ಅದೇನು ಇಲ್ಲ, ಇನ್ಶೂರೆನ್ಸ್ ಕೊಟ್ರೆ ನಾವು ಮಾಡಿದವರಿಗೂ ಆತ್ಮಸಾಕ್ಷಿ ಒಪ್ಪಂಗಿಲ್ಲ. ಹೌದಾ? ಹಿಂಗಾಗಿ ಇನ್ಶೂರೆನ್ಸ್ ಮಾಡಿಸ್ಬೇಕಂದ್ರೆ
ವೆರಿ ವೆರಿ ಇಂಪಾರ್ಟೆಂಟ್ ನಾಲೆಜ್. ನಾವು ಅದಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದೀವಿ, ನಮ್ಗೆ ಎಷ್ಟು ದುಡ್ಡು ಬರ್ತಾ ಇದೆ, ನಮ್ಗೆ ಏನ್ ಬೆನಿಫಿಟ್, ನಮ್ಮ ವೆಹಿಕಲ್ ವ್ಯಾಲ್ಯೂಯೇಷನ್ ಎಷ್ಟಿದೆ, ಗಾಡಿ ಒಳಗೆ ಕುಂತು ಓನರ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಮೇಜರ್ ಆದ್ರೆ ಅವನಿಗೆ ಏನ್ ಸಿಗುತ್ತಾ, ಗಾಡಿ ಒಳಗಿದ್ದ ಪ್ಯಾಸೆಂಜರ್ಗೆ ಏನ್ ಸಿಗುತ್ತಾ, ಗಾಡಿಗೆ ಏನ್ ಸಿಗುತ್ತಾ, ಗಾಡಿ ನನ್ನ ಶೋರೂಮ್ ಯಾವ್ದು ಬಿಟ್ರೆ ನನಗೆ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಒಳಗೆ ಸಿಗುತ್ತಾ, ಈ ತರ ಈಚ್ ಅಂಡ್ ಎವ್ರಿ ಒನ್ ನಾನು ಥಿಂಕ್ ಮಾಡಬೇಕು. ಅದೇ ಎಜುಕೇಟೆಡ್ ಆಗಿ ನಾವು ಇದನ್ನ ವಿಚಾರ ಮಾಡಿದಾಗ ಇದಾಯ್ತು, ಒಳ್ಳೆ ಕಂಪನಿ ಅದ, ನನಗೆ ಈಸಿಯಾಗಿ ಕ್ಲೈಮ್ ಸಿಗುತ್ತಾ, ಕ್ಯಾಶ್ಲೆಸ್ ಒಳಗೆ ಸಿಗುತ್ತಾ, ಇನ್ನೂ ನನಗೆ ಬಹಳ ಅನುಕೂಲ, ನಾನು ಇದನ್ನ ಖರೀದಿ ಮಾಡಿದ್ರೆ ಒಳ್ಳೇದು ಅಂತ ಕಸ್ಟಮರ್ ಥಿಂಕ್ ಮಾಡಿ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು. ನೋಡ್ರಿ, ನಿಮ್ದು ವೆಹಿಕಲ್ ಇದೆಯಲ್ಲ, ಇದು ಸುಜುಕಿ ವೆಹಿಕಲ್. ಸುಜುಕಿ ಇನ್ಶೂರೆನ್ಸ್ಗೆ ಆಲ್ಮೋಸ್ಟ್ ನಾವೊಂದು 3 to 4 ಕಂಪ್ನೀಸ್ ಇದಾವೆ ನಮ್ಮ ಹತ್ರ. ಅಂದ್ರೆ ಕ್ಯಾಶ್ಲೆಸ್ ಇರುವಂತಹ ಕಂಪ್ನಿಗಳು ನಮ್ಮ ಕಡೆ ಜಾಸ್ತಿ ಇನ್ಶೂರೆನ್ಸ್ ಕಂಪ್ನೀಸ್ ಅವೈಲೇಬಲ್ ಇದಾವೆ. ಬಟ್ ನಿಮ್ಗೆ ಟಾಪ್ ಇರುವಂತಹ ಕಂಪ್ನಿಗಳು ಒಂದು 3 to 4 ಕಂಪ್ನೀಸ್ ನಮ್ಮ ಕಡೆ ಇದಾವೆ. ನೀವು 3 ಇಂದ 4 ಕಂಪ್ನಿಗಳಿಗೂ ಕಂಪೇರ್ ಮಾಡಬಹುದು. ಎಲ್ಲದಕ್ಕೂ ಎದಕ್ಕೆ ಎಷ್ಟು ದುಡ್ಡು ಕಟ್ ಆಗ್ತಾ ಇದೆ, ಏನ್ ಡಿಫರೆನ್ಸ್ ಇದೆ ಥಿಂಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಸರಿ ಅನ್ಸತ್ತಲ್ಲ ಆ ಇನ್ಶೂರೆನ್ಸ್ ನ ಆಯ್ಕೆ ಮಾಡ್ಕೋಬಹುದು. ನಾವು ಒಂದಿಷ್ಟು ಸಜೆಷನ್ ಮಾಡ್ತೀವಿ, ನಾವಿಷ್ಟು ಜನರಿಗೆ ಈ ತರ ಕ್ಲೈಮ್ ಕೊಡಿಸಿದೇವಿ, ಈ ತರ ಅನುಕೂಲ ಆಗಿದೆ, ನೀವು ಬೇಕಂದ್ರೆ ಇದನ್ನ ನಾವು ರೆಫರ್ ಮಾಡ್ತೀವಿ ತಗೊಳ್ರಿ ಅಂತ ಹೇಳಿದ್ರೆ ನೀವು ಅದನ್ನು ತಗೋಬಹುದು. ಇನ್ಶೂರೆನ್ಸ್ ಮಾಡಿಸಿದ್ಮೇಲೆ ನೀವು ನಮ್ಮ ಹತ್ರ ಇನ್ಶೂರೆನ್ಸ್ ಮಾಡಿಸಿರ್ತೀರಿ, 1 ವರ್ಷ ಜವಾಬ್ದಾರಿ ನಿಮ್ಗೆ ಎಷ್ಟು ಇರುತ್ತಲ್ಲ ಅಷ್ಟೇ ಜವಾಬ್ದಾರಿ ನಮಗೂ ಇರುತ್ತೆ. ಯಾಕಂದ್ರೆ ನೀವು ನಮ್ಮ ಕಸ್ಟಮರ್ಸ್. ನಾಳೆ ಒಂದು ಪಾಲಿಸಿ ಕಳೆದಂತೂ ನೀವು ನಮ್ಮ ಹತ್ರ ಬರ್ಬೋದು, ನಾಳೆ ಒಂದು ಕ್ಲೈಮ್ ಬಂದಿದೆ ಅಂತ ಬರ್ಬೋದು, ಇಲ್ಲ ನೆಕ್ಸ್ಟ್ ಇಯರ್ ರಿನ್ಯೂವಲ್ ಇದೆ ಅಂತ ಬರ್ಬೋದು. ಲಾಂಗ್ ಟೈಮ್ ರಿಲೇಶನ್ಶಿಪ್ ಬೆಳೆಸೋದು ಇದೆಲ್ಲ ಬಹಳ ಇಂಪಾರ್ಟೆಂಟು. ಹಿಂಗಾಗಿ ನಿಮ್ಗೆ ಏನು ಗೊತ್ತಿಲ್ಲ ಕೇಳಿ ತಿಳ್ಕೊಳ್ರಿ, ನಾವು ಹೇಳೋದು ತಯಾರಿದ್ದೀವಿ. ಬಟ್ ಇನ್ಶೂರೆನ್ಸ್ ಮಾತ್ರ ಒಳ್ಳೇದನ್ನ ಖರೀದಿ ಮಾಡ್ಕೊಳ್ರಿ. ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು.